ನಮಸ್ಕಾರ ಸ್ನೇಹಿತರೆ, ಬೆಳಗಾಂ ಅಧಿವೇಶನ ಮುಗಿದಿದೆ. ನಿಮ್ಗೆ ಗೊತ್ತಿದೆ ಬೆಳಗಾಂನಲ್ಲಿ ಯಾಕೆ ಅಧಿವೇಶನ ಕರೀತಾರೆ ಅಂತೇಳಿ. ಪ್ರತಿ ವರ್ಷ ಚಳಿಗಾಲದ ಅಧಿವೇಶನವನ್ನ ಬೆಳಗಾಂನಲ್ಲಿ ನಡೆಸ್ತಾರೆ. ಇದರ ಮುಖ್ಯ ಉದ್ದೇಶ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಬೇಕು. ಹಾಗೇನೆ ಉತ್ತರ ಕರ್ನಾಟಕವನ್ನ ಹೇಗೆ ನಾವು ಅಭಿವೃದ್ಧಿ ಮಾಡಬೇಕು, ಹೇಗೆ ಉದ್ಧಾರ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕಾಗಿ ಈ ಅಧಿವೇಶನವನ್ನ ಕರೀತಾರೆ. ಆದ್ರೆ ಈ ಬಾರಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಗಿರೋ ಚರ್ಚೆಗಿಂತಲೂ ಜಾಸ್ತಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರ, ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ಈ ರೀತಿಯಾದಂತಹ ಚರ್ಚೆಗಳು ಜಾಸ್ತಿ ನಡೀತಾ ಇರುತ್ತೆ ಹೊರತು ಉತ್ತರ ಕನ್ನಡದ ಅಭಿವೃದ್ಧಿ ಬಗ್ಗೆ ಮಾತಾಡಿರೋದು ಅತ್ಯಂತ ಕಮ್ಮಿ ಅಂತಲೇ ಹೇಳ್ಬಹುದು. ಅದ್ರ ಜೊತೆಗೆ ಇಲ್ಲಿ ಬಹಳಷ್ಟು ಗಮನ ಸೆಳೆದಿರೋದು ಈ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ಗಳು. ನಿಮ್ಗೆ ಗೊತ್ತಿದೆ, ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು 55 ಜನ ಶಾಸಕರನ್ನ ಕರ್ಕೊಂಡೋಗಿ ಒಂದು ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ರು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾದಂತಹ ಪಾರ್ಟಿ ಆಯೋಜನೆ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ತನ್ನ ಜೊತೆಗೆ ಒಂದಿಷ್ಟು ಶಾಸಕರು ಇದ್ದಾರೆ ಅಂತಕೊಂಡು ಹೈಕಮಾಂಡ್ಗೆ ಹಾಗೇನೆ ಸಿದ್ದರಾಮಯ್ಯನವರಿಗೆ ತೋರಿಸಬೇಕಿತ್ತು. ಅದಕ್ಕಾಗಿ 55 ಜನರನ್ನ ಕರ್ಕೊಂಡೋಗಿ ಈ ಒಂದು ಪಾರ್ಟಿಯನ್ನು ನಡೆಸಿದ್ರು. ಅದಕ್ಕೆ ಪ್ರತ್ಯುತ್ತರ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು. ಇದರಲ್ಲಿ ಸಿದ್ದರಾಮಯ್ಯನವರ ಬಳಗದವರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಕೂಡ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು. ಅದಾದ್ಮೇಲೆ ಮೊನ್ನೆ ಪುನಃ ಸತೀಶ್ ಜಾರಕಿಹೊಳಿ ಅವರು ಇನ್ನೊಂದು ಡಿನ್ನರ್ ಮೀಟಿಂಗ್ ನ ಅರೇಂಜ್ ಮಾಡಿದ್ರು. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಆತ್ಮೀಯರು ಮಾತ್ರ ಭಾಗವಹಿಸಿದ್ರು. ಅದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇರಲಿಲ್ಲ. ಈ ಮೀಟಿಂಗ್ ನಲ್ಲಿ ಬಹಳಷ್ಟು ವಿಷಯಗಳು ಚರ್ಚೆಗೊಳಪಟ್ಟಿದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಸ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ ನಾನು. ಆದ್ರೆ ನಿನ್ನೆ ಸಿದ್ದರಾಮಯ್ಯನವರು ಸದನದಲ್ಲಿ ನಿಂತ್ಕೊಂಡು ಕೊಟ್ಟಂತಹ ಒಂದು ಉತ್ತರ ಇದೆಯಲ್ಲ, ಇದು ಈಗ ಎಲ್ಲರ ಗಮನವನ್ನ ಸೆಳೀತಾ ಇದೆ. ನಿಮ್ಗೆ ಗೊತ್ತಿದೆ ಅವರು ನಿನ್ನ ಸದನದಲ್ಲಿ ಏನ್ ಹೇಳಿದ್ರು ಅಂತೇಳಿ. ಅಂದ್ರೆ ವಿರೋಧ ಪಕ್ಷದವರು ಅವ್ರನ್ನ ಪ್ರಶ್ನೆ ಮಾಡಿದ್ರು, ಮುಂದಿನ 2.5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತಾರ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ನಿಮ್ಮನ್ನ ಹೈಕಮಾಂಡ್ನವರು ಕೆಳಗಡೆ ಇಳಿಸ್ತಾರ ಅಥವಾ ನಿಮ್ಮನ್ನೇ ಕಂಟಿನ್ಯೂ ಮಾಡ್ತಾರ, ಈ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯನವರು, ಮುಂದಿನ 2.5 ವರ್ಷ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಹೈಕಮಾಂಡ್ ನನ್ನ ಪರವಾಗಿದೆ, ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಈ ರೀತಿಯಾಗಿ ಉತ್ತರವನ್ನ ಕೊಟ್ಟರು. ಸಿದ್ದರಾಮಯ್ಯನವರ ಮಾತಿನಲ್ಲಿರುವಂತಹ ದೃಢತೆ, ಆತ್ಮವಿಶ್ವಾಸ ಮತ್ತು ಅವ್ರು ಹೇಳ್ತಾ ಇರುವಂತಹ ರೀತಿ, ಇದೆಲ್ಲವನ್ನು ನೋಡಿದ್ರೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಹೈಕಮಾಂಡ್ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನ ಸದ್ಯಕ್ಕೆ ಬದಲಿಸುವಂತಹ ಯೋಚನೆಯಲ್ಲಿ ಇಲ್ಲ ಅನ್ನೋದು. ಇದಕ್ಕೆ ಕೂಡ ಬಹಳಷ್ಟು ಕಾರಣಗಳಿದೆ. ಹಾಗೇನೆ ಇದ್ರ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ಕೂಡ ಎಲ್ಲರ ಗಮನವನ್ನ ಸೆಳೀತಾ ಇದೆ. ನಿಮ್ಗೆ ಗೊತ್ತಿದೆ, ಡಿ.ಕೆ. ಶಿವಕುಮಾರ್ ಅವರು ಪುನಃ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಗೋಕರ್ಣಕ್ಕೆ ಹೋಗಿ ಮಹಾಬಲೇಶ್ವರನ ಪೂಜೆ ಮಾಡಿ ಅಲ್ಲಿ ಕೂಡ ಆಶೀರ್ವಾದವನ್ನು ಪಡ್ಕೊಂಡ್ರು. ಹಾಗೇನೆ ಅಂಕೋಲದ ಜಗದಾಂಬಿಕೆ ದರ್ಶನವನ್ನ ಮಾಡಿ ಅಲ್ಲಿ ಕೂಡ ಏಕಾಂತದಲ್ಲಿ ಕೂತ್ಕೊಂಡು ಪೂಜೆಯನ್ನ ಮಾಡಿ ದೇವಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೇನೆ ಈ ಹಿಂದೆ ಅವ್ರು ಏನೋ ಸಮಸ್ಯೆಯಲ್ಲಿ ಇದ್ದಾಗ ಕೂಡ ಈ ಜಗದೀಶ್ವರಿಯ ಪೂಜೆಯನ್ನ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಕೇಳ್ಕೊಂಡಿದ್ದಾರೋ ಅದೆಲ್ಲದೂ ಕೂಡ ಈಡೇರಿದೆ. ಹಾಗಾಗಿ ಪುನಃ ನಾನು ಜಗದೀಶ್ವರಿಯ ಆಶೀರ್ವಾದ ಪಡೀಲಿಕ್ಕಾಗಿ ಬಂದಿದ್ದೇನೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ಅದೇ ಸಂದರ್ಭದಲ್ಲಿ ಪತ್ರಕರ್ತರು ಇವ್ರನ್ನ ಪ್ರಶ್ನೆ ಮಾಡಿದ್ರು, ಸಿದ್ದರಾಮಯ್ಯನವರು ಈ ರೀತಿ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು, ನಿಮ್ಮ ಮಧ್ಯೆ ಏನಾದ್ರೂ ಒಪ್ಪಂದ ಆಗಿದೆಯಾ ಅಥವಾ ಇಲ್ವಾ, ಈ ರೀತಿಯಾಗಿ ಕೇಳಿದ್ದಕ್ಕೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಮಧ್ಯೆ ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ, ಎಲ್ಲದೂ ಆಗಿದೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರಲ್ಲ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಹೇಳ್ಕೊಂಡು, ಅವ್ರು ಹೇಳಿದ್ಮೇಲೆ ನಾನು ಇನ್ನೇನು ಹೇಳಲಿಕ್ಕಿದೆ, ನಾನೇನಾದ್ರು ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರಲ್ಲ ಅಂತ ಹೇಳಿದ್ದೀನ, ಆ ರೀತಿ ಏನು ಹೇಳಿಲ್ವಲ್ಲ. ನೋಡೋಣ, ಹೈಕಮಾಂಡ್ ಇದೆ, ಹೈಕಮಾಂಡ್ ನಿರ್ಧಾರ ಮಾಡ್ತದೆ, ಈ ರೀತಿಯಾಗಿ ನಸುನಗುತ್ತಲೇ ಹೇಳಿಕೆಯನ್ನು ಕೊಟ್ಟು ಮುಂದುವರೆದ್ರು. ಇದನ್ನ ಕೂಡ ನೀವು ಗಮನಿಸಿರ್ತೀರಾ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮ ನಡುವೆ ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ, ಆ ಮಾತುಕತೆ ಪ್ರಕಾರನೇ ಎಲ್ಲದೂ ನಡೀತದೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅದೇನಾದ್ರೂ ಇಂಪ್ಲಿಮೆಂಟ್ ಆಗ್ತದ ಸದ್ಯಕ್ಕಂತೂ ಯಾರಿಗೂ ಗೊತ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಒಂದು ಬಹುದೊಡ್ಡದಂತ ಆಸೆ ಇದೆ. ಅದೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ದೀರ್ಘಕಾಲದವರೆಗೆ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ್ ಅರಸ್ ಅವರು. ದೇವರಾಜ್ ಅರಸ್ ಅವರ ದಾಖಲೆಯನ್ನು ನಾನು ಮುರಿಬೇಕು ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರು ಕಾಯ್ತಾ ಇದ್ದಾರೆ. ಮುಂದೆ ಬರುವಂತ ಜನವರಿ ಮೋಸ್ಟ್ಲಿ 12-13 ತಾರೀಕಿನ ಬರ್ತದೆ ಆ ಡೇಟ್ ಕಂಪ್ಲೀಟ್ ಆದಾಗ ಸಿದ್ದರಾಮಯ್ಯನವರು ಒಂದು ಹೊಸ ದಾಖಲೆಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಡೇಟ್ ಮುಗಿಯುವವರೆಗಂತೂ ಸಿದ್ದರಾಮಯ್ಯನವರು ಕೆಳಗಿಳಿಯುವಂತಹ ಯೋಚನೆಯನ್ನ ಮಾಡಲ್ಲ ಅನಿಸ್ತದೆ. ಹಾಗೇನೆ ಹೈಕಮಾಂಡ್ ಕೂಡ ಅಲ್ಲಿವರೆಗೆ ಸೈಲೆಂಟ್ ಆಗಿರ್ತದೆ. ಒಮ್ಮೆ ಈ ದಾಖಲೆಯನ್ನ ಮುರಿದ ತಕ್ಷಣ ಸಿದ್ದರಾಮಯ್ಯನವರ ಹತ್ರ ರಾಜೀನಾಮೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಕೊಳ್ತಾರ? ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂತಹ ಸಂಭವ ಇಲ್ಲ ಅನಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಿಷ್ಟು ಸಚಿವರು ಸಿದ್ದರಾಮಯ್ಯನವರಿಗೆ ಮೊನ್ನೆ ಡಿನ್ನರ್ ಮೀಟಿಂಗ್ ನಲ್ಲಿ ಕೆಲವೊಂದು ವಿಷಯಗಳನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗೇನೆ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ,
ಒಂದ್ ವೇಳೆ ರಾಜೀನಾಮೆ ಕೊಡ್ಬೇಕಂತ ತಿಳ್ಕೊಂಡು ಏನಾದ್ರೂ ಹೈಕಮಾಂಡ್ ನಿಮ್ಮ ಮೇಲೆ ಒತ್ತಡ ಹೇರಿದ್ರೆ ಆಗ ನೀವು ಮುಖ್ಯವಾಗಿ ಉಪಯೋಗಿಸಬೇಕಾಗಿರೋದು ಅಹಿಂದ ಅಸ್ತ್ರ. ಒಂದ್ ವೇಳೆ ನಾನೇನಾದ್ರು ರಾಜೀನಾಮೆ ಕೊಟ್ರೆ ಈ ಅಹಿಂದ ಮತ ಏನಿದೆ ಇದು ಕಾಂಗ್ರೆಸ್ನಿಂದ ದೂರ ಸರಿತದೆ, ಅವರೆಲ್ಲರಿಗೂ ಬೇಸರ ಉಂಟಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈ ರೀತಿಯಾಗಿ ಹೈಕಮಾಂಡ್ ಅನ್ನ ಸ್ವಲ್ಪ ಹೆದರಿಸಿ ಅಂತ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಅವರೇನು ಹಿಂದುಳಿದವರಲ್ಲ. ಹಾಗಾಗಿ ಸದ್ಯಕ್ಕೆ ಕರ್ನಾಟಕದಲ್ಲಿ ನಿಮ್ಮನ್ನ ಕೆಳಗಡೆ ಇಳಿಸಿದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಇದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿ. ಹಾಗಾಗಿ ನೀವೇ ಮುಖ್ಯಮಂತ್ರಿಯಾಗಿ ಇನ್ನುಳಿದಂತಹ 2.5 ವರ್ಷವನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ನಿಮ್ಮ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆಯನ್ನ ಎದುರಿಸಬೇಕು. ಆಗ ಕರ್ನಾಟಕದಲ್ಲಿ ಪುನಃ ಕಾಂಗ್ರೆಸ್ ಗೆದ್ದು ಬರುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಶತಾಯಗತಾಯ ಕಾಂಗ್ರೆಸ್ ಹೈಕಮಾಂಡ್ ಏನೇ ಒತ್ತಡ ಹೇರಿದ್ರು ಕೂಡ ನೀವು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಒಪ್ಕೊಳ್ಬೇಡಿ. ನಿಮ್ಮ ಜೊತೆಗೆ ನಾವಿದ್ದೇವೆ, ನಾವು ಯಾವುದೇ ಕಾರಣಕ್ಕೆ ನಿಮ್ಮನ್ನ ಬಿಟ್ಕೊಡಲ್ಲ. ಈ ರೀತಿಯಾಗಿ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೊಂದು ಸಲಹೆಯನ್ನ ಕೊಟ್ಟಿದ್ದಾರೆ, ಸಾಧ್ಯ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸ್ವಲ್ಪ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅವ್ರನ್ನ ವೀಕ್ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಅವರ ಕೈಯಲ್ಲಿರುವಂತಹ ಈ ಕೆಪಿಸಿಸಿ ಅಧ್ಯಕ್ಷ ಪದವಿ ಏನಿದೆ ಅದನ್ನ ಹಿಂಪಡೆಯುವ ರೀತಿಯಲ್ಲಿ ನೋಡ್ಕೊಳ್ಳಿ. ಅಂದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಗುಂಪಿನಿಂದ ಯಾರನ್ನಾದ್ರೂ ಒಬ್ಬರನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡೋ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನ ನಾವು ಮುರಿಬೇಕು. ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಹಿಡಿತವನ್ನ ನೀವು ತಗೊಳ್ಬೇಕು. ಆಗ ಮಾತ್ರ ಮುಂದಿನ ಚುನಾವಣೆಯನ್ನ ಅತ್ಯಂತ ಧೈರ್ಯದಿಂದ ಎದುರಿಸಬಹುದು. ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿ. ಯಾವುದೇ ಕಾರಣಕ್ಕೆ ನೀವು ರಾಜೀನಾಮೆಯನ್ನ ಕೊಡಬೇಡಿ, ನಿಮ್ ಜೊತೆಗೆ ನಾವಿದ್ದೇವೆ. ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಈ ವಿಷಯ ತಿಳಿದಾಗ ನನಗೆ ನಮ್ಮ ಊರಲ್ಲಿ ನಡೆಯುವಂತಹ ಕೋಳಿ ಅಂಕದ ನೆನಪಾಯ್ತು. ನೀವು ಕೂಡ ಕೋಳಿ ಅಂಕವನ್ನು ನೋಡಿರ್ಬಹುದು, ಆದ್ರೆ ನಾನಂತೂ ರೆಗ್ಯುಲರ್ ಆಗಿ ಕೋಳಿ ಅಂಕಗಳನ್ನು ನೋಡ್ತಾ ಇದ್ದೆ. ಕೋಳಿ ಅಂಕದ ಸಂದರ್ಭದಲ್ಲಿ ಕೋಳಿಗಳನ್ನ ಹುರಿದುಂಬಿಸ್ಲಿಕ್ಕೆ ಅವುಗಳ ಬಾಲವನ್ನ ಎತ್ತಿ ಹಿಂದ್ಗಡೆ ಶಾಲಿಂದ ಸ್ವಲ್ಪ ಗಾಳಿಯನ್ನ ಹಾಕ್ತಾರೆ, ಅಂದ್ರೆ ಅವನ್ನ ಹುರಿದುಂಬಿಸ್ಲಿಕ್ಕಾಗಿ. ಅದೇ ರೀತಿಯಲ್ಲಿ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರ ಆತ್ಮೀಯರು ಸಿದ್ದರಾಮಯ್ಯನವರಿಗೆ ಗಾಳಿ ಹಾಕಿ ಕಳಿಸ್ಕೊಟ್ಟಿದ್ದಾರೆ ಅನ್ಸ್ತದೆ. ಅದರಿಂದಾಗಿ ಸಿದ್ದರಾಮಯ್ಯನವರು ಸದನದಲ್ಲಿ ನಿಂತ್ಕೊಂಡು ನಿನ್ನೆ ತೊಡೆ ತಟ್ಟಿ ಹೇಳಿದ್ರು, ನಾನೇ ಉಳಿದಂತಹ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ, ಹೈಕಮಾಂಡ್ ನನ್ನ ಪರವಾಗಿದೆ, ನನ್ನನ್ನ ಯಾರಿಗೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಇದು ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಕೊಟ್ಟಿರುವಂತಹ ಎಚ್ಚರಿಕೆ ಅಲ್ಲ, ಹೈಕಮಾಂಡಿಗೂ ಕೂಡ ಸಿದ್ದರಾಮಯ್ಯನವರು ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೊಂದು ಸಂಶಯ ಬಂದೇ ಬರ್ತದೆ, ಅದೇನು ಅಂತ ಹೇಳಿದ್ರೆ ಕೆಲ ದಿನಗಳ ಹಿಂದೆ ಇವರಿಬ್ಬರ ಮಧ್ಯೆ ಈ ಕುರ್ಚಿ ಕಿತ್ತಾಟ ತಾರಕಕ್ಕೇರಿತ್ತು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಇವರಿಗೆ ಏನೋ ಒಂದು ಅಡ್ವೈಸ್ ಮಾಡ್ತು. ಸಿದ್ದರಾಮಯ್ಯನವ್ರ ಮನೆಗೆ ಡಿ ಕೆ ಶಿ ಅವರು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬಂದ್ರು. ಹಾಗೇನೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯನವರು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಬ್ರು ಹೆಗ್ಲ ಮೇಲೆ ಕೈ ಹಾಕೊಂಡು ಫೋಟೋಗೆಲ್ಲ ಪೋಸ್ ಕೊಟ್ರು, ನಮ್ಮದೇ ಏನು ಸಮಸ್ಯೆ ಇಲ್ಲ, ಈ ರೀತಿ ಎಲ್ಲ ಹೇಳ್ಕೊಂಡು ಬಂದ್ರು. ಆದ್ರೆ ಅಧಿವೇಶನ ಮುಗಿಯುವ ಸಂದರ್ಭದಲ್ಲಿ ಪುನಃ ಕುರ್ಚಿ ಕಿತ್ತಾಟದ ಮುನ್ಸೂಚನೆಯನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ರು ಈಗ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಮೊನ್ನೆ ಈ ರೀತಿಯಾದಂತಹ ನಾಟಕವನ್ನ ಯಾಕೆ ಮಾಡಿದ್ರು? ಇದಕ್ಕೆ ಕಾರಣ ಬೇರೆ ಏನು ಅಲ್ಲ, ಬೆಳಗಾಂನಲ್ಲಿ ಅಧಿವೇಶನ ನಡಿಬೇಕಿತ್ತಲ್ಲ, ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗಬಾರ್ದು, ಇವರಿಬ್ಬರ ನಡುವೆ ಒಡಕಿದೆ ಅಂತಕೊಂಡು ಎಲ್ಲಿ ತೋರಿಸ್ಕೋಬಾರ್ದಿತ್ತು. ಹಾಗಾಗಿ ತೇಪೆ ಹಾಕೋ ಕೆಲಸವನ್ನ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖಾಂತರ ಮಾಡಿದ್ರು. ಅದರ ಪರಿಣಾಮ ಬೆಳಗಾಂ ಅಧಿವೇಶನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗ್ಲಿಲ್ಲ. ಈ ಬಲಾಬಲ ಪ್ರದರ್ಶನ ಈ ಸಂದರ್ಭದಲ್ಲಿ ಈ ಡಿನ್ನರ್ ಮೀಟಿಂಗ್ ಗಳ ಮುಖಾಂತರ ಇವರಿಬ್ರು ತೋರಿಸ್ಕೊಂಡ್ರು. ಆದ್ರೆ ಸದನದ ಒಳಗಡೆ ಇಬ್ರು ಕೂಡ ಒಗ್ಗಟ್ಟಿನಿಂದಾನೇ ವಿರೋಧ ಪಕ್ಷವನ್ನ ಎದುರಿಸಿದ್ರು. ಇದನ್ನ ನೀವು ನೋಡಿದ್ದೀರಾ. ಅಂದ್ರೆ ಇಲ್ಲಿ ಹೈಕಮಾಂಡ್ ಅವರ ಎಣಿಕೆ ಏನಾಗಿತ್ತು ಅಂತ ಹೇಳಿದ್ರೆ, ಬೀಸೋ ದೊಣ್ಣೆಯಿಂದ ಒಮ್ಮೆ ತಪ್ಪಿಸ್ಕೊಂಡ್ರೆ ಸಾಕು ಅನ್ಸ್ತಿತ್ತು. ಹಾಗಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸೋ ಮುಖಾಂತರ ಸದ್ಯಕ್ಕೆ ಎಲ್ಲದೂ ಸರಿ ಇದೆ ಅಂತ ತಿಳ್ಕೊಂಡು ತೋರಿಸ್ಕೋಬೇಕಿತ್ತು. ಆ ಕೆಲಸವನ್ನ ಮಾಡಿದ್ದಾರೆ. ಈಗ ಅಧಿವೇಶನ ಮುಗ್ದಿದೆ, ಪುನಃ ಕುರ್ಚಿ ಕಿತ್ತಾಟ ಪ್ರಾರಂಭ ಆಗ್ತಾ ಇದೆ. ಅದರ ಮುನ್ಸೂಚನೆ ನಿನ್ನೆನೆ ಸಿಕ್ಬಿಟ್ಟಿದೆ. ಇನ್ನು ಮುಂದೆ ಇದು ತಾರಕಕ್ಕೆ ಇರ್ತದೆ. ಬರ್ತಾ ಇರುವಂತಹ ಸುದ್ದಿಗಳ ಪ್ರಕಾರ ಹೈಕಮಾಂಡ್ ನವರು ಇಬ್ರು ಕೂಡ ಸದ್ಯದಲ್ಲಿ ದೆಹಲಿ ಕರೀತಾ ಇದ್ದಾರೆ. ಅಲ್ಲಿ ಇಬ್ರು ಕೂರ್ಸ್ಕೊಂಡು ಮಾತಾಡಿಸಿ ಏನೋ ಒಂದು ನಿರ್ಧಾರವನ್ನ ತಗೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲಿ ನಿರ್ಧಾರ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬರುವಂತ ಸಾಧ್ಯತೆ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಿದ್ರು ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಸಾಧ್ಯತೆ ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮ್ಯಾನೇಜ್ ಮಾಡೋದು ಹೈಕಮಾಂಡ್ಗೆ ಸ್ವಲ್ಪ ಸುಲಭ ಅನಿಸ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವ್ರನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಇದೆ. ಹಾಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸುವ ಮುಖಾಂತರ ಕರ್ನಾಟಕದಲ್ಲಿ ಸರ್ಕಾರವನ್ನು ಉಳಿಸ್ಕೊಂಡ್ರೆ ಸಾಕಾಗೋಗಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸುವ ಮುಖಾಂತರ ಕರ್ನಾಟಕದಲ್ಲಿ ಸರ್ಕಾರವನ್ನು ಉಳಿಸ್ಕೋಬೇಕು, ಹಾಗೇನೆ ಅಧಿಕಾರದಲ್ಲಿ ಇದ್ದುಕೊಂಡೆ ಮುಂದಿನ ಚುನಾವಣೆಯನ್ನು ಎದುರಿಸಬೇಕು. ಈ ರೀತಿಯಾಗಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಆದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ತಿಪ್ಪರಲಾಗ ಹಾಕಿದ್ರು ಕೂಡ ಮುಖ್ಯಮಂತ್ರಿ ಪಟ್ಟ ಸದ್ಯಕ್ಕಂತೂ ಸಿಗುವಂತ ಸಾಧ್ಯತೆ ಇಲ್ಲ. ಅವ್ರು ಏನಿದ್ರು ಕೂಡ 2028ರಲ್ಲಿ ಕಾಯ್ಬೇಕಾಗ್ತದೆ. ಆದ್ರೆ 2028ರಲ್ಲಿ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಪುನಃ
ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯೋದು ತುಂಬಾ ಕಷ್ಟ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಆಡಳಿತ ವಿರೋಧಿ ಅಲೆ ಇವಾಗಲೇ ಕಾಣಿಸ್ಕೊಳ್ತಾ ಇದೆ. ಆದ್ರೆ ನಮ್ಮ ಹಣೆ ಬರ ಏನು ಮಾಡ್ಲಿಕ್ಕಿಲ್ಲ. ಈ ಅವಧಿ ಮುಗಿಯುವವರೆಗೆ ಕಾಯಲೇಬೇಕಾಗಿದೆ. ಆದ್ರಿಂದಾಗಿ ಜನರು ಕೂಡ ಕಾಯ್ತಾ ಇದ್ದಾರೆ 2028ರ ಚುನಾವಣೆ ಯಾವಾಗ ಬರ್ತದೆ ಅಂತೇಳಿ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಈ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ಏನಾದ್ರೂ ಬ್ರೇಕ್ ಹಾಕ್ತದ ಅಥವಾ ಇದು ಕಂಟಿನ್ಯೂ ಆಗ್ತಾ ಹೋಗ್ತದ? ಹಾಗೇನೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪುನಃ ಜಯಗಳಿಸುವಂತ ಸಾಧ್ಯತೆ ಇದೆಯಾ ಅಥವಾ ನೆಲ ಕಚ್ತದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.